ಭೋಜಾ, ನನ್ನ ಮಾತು ಕೇಳು. ಗಂಡ ಹೆಂಡತಿ ಇಬ್ಬರು ಒಂದು ಒಪ್ಪಂದ ಮಾಡಿಕೊಂಡು ಒಂದು ಸಲ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತ ಕತೆ ಹೇಳ್ತಾ ಕೂತ್ಕೋಬೇಡ ನೀನು. ಆಯ್ತಮ್ಮ. ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ, ಇಂದು ಇಲ್ಲಿಗೂ ಹಾಯಿತೆ. ಅರೆ ಪೂಜಾ, ಯಾರು ಅಲ್ಲಿ ಬ್ಯಾಗ್ ಇಟ್ಕೊಂಡ್ ಬರ್ತಾ ಇರೋದು? ಓ, ಅದು ನಮ್ಮ ದಿವ್ಯಮ್ಮ ಕಣ್ರ. ನಮ್ ದಿವ್ಯನಾ? ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ಒಬ್ಳೆ ನಡ್ಕೊಂಡ್ ಬರ್ತಾ ಇದ್ಯಾ? ದೂರ ಮುಂಚೆ ಬರ್ತಾ ಇದ್ದೇನಮ್ಮ ಅಂತ 4 ಸಾಲ ಕಾಗ್ದೆ ಗೀಚಾಕ್ ಬರ್ದಾಗಿತ್ತ? ದಿವ್ಯಮ್ಮ ಹುಷಾರಾಡ್ರು, ಮನೆಯವರೆಲ್ಲ ಹುಷಾರಾಗದಾರ? ಎಲ್ರು ಚೆನ್ನಾಗಿದ್ದಾರೆ ಪೂಜಾ. ಮನೇಲಿ ನಿಮ್ಮ ಮಾವ ನಾದ್ನಿ ಎಲ್ಲ ಹೇಗಿದ್ದಾರೆ? ನಿಮ್ಮ ಯಜಮಾನನ್ನು ಕರ್ಕೊಂಬರ್ಬೇಕಿತ್ತು. ಏನೇ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಾ? ಅಮ್ಮ ಈಗೇನು ಎಲ್ಲ ವಿಷಯ ಒಂದೇ ಉಸಿರಲ್ಲಿ ಹೇಳ್ಬೇಕಾ? ನನ್ಗೂ ಸುಸ್ತಾಗಿದೆ ಕಣೆ, ಅರ್ಥ ಮಾಡ್ಕೊ. ಸರಿ ಬಿಡಮ್ಮ, ನೋಡು ಹಂಡೆಲ್ ಬಿಸಿನೀರಿದೆ, ಹೋಗಿ ಸ್ನಾನ ಮಾಡು, ಬಿಸಿಯಾಗಿ ತಿಂಡಿ ತೊಗೊಂಬರ್ತೀನಿ. ಹೋಗಪ್ಪ. ಅಮ್ಮ, ಅಕ್ಕ ಎಲ್ಲೇ? ಅಕ್ಕ ಬಂದಿದ್ದಾಳಂತೆ ನಿಂಗೆ ಯಾರು ಹೇಳಿದ್ರು? ಅಯ್ಯೋ, ಅಂಗಡಿ ಶೆಟ್ಟಿ ಸಿಕ್ಕಿದ್ರು. ಇವಳು ಬಸ್ ಇಳಿಯೋದನ್ನ ಅವಳು ನೋಡಿದಂತೆ. ಎಲ್ಲಿದ್ದಾಳ ಅವಳು? ರೂಮಲ್ಲಿದ್ದಾಳೆ, ಹೋಗು. ಹೌದಾ? ಕಾವ್ಯ ನಿಂತ್ಕೊ. ದಿವ್ಯ ಯಾಕೋ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀನು ಹುಚ್ಚುಚ್ಚಾಗಿ ಮಾತಾಡಿ ತರಲೆ ಮಾಡಬೇಡ. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀಯಮ್ಮ. ಈ ಕಾವ್ಯ ಈ ಕಡೆ ಬೇಜಾರೆಲ್ಲ ಓಡೋಗುತ್ತೆ. ಹುಚ್ಚು ಹುಡುಗಿ, ಶುದ್ಧ ತಲಹಟೆ. ಹೇಳಿದ ಮಾತು ಒಂದು ಚೂರು ಕೇಳಲ್ಲ. ಅಕ್ಕ ಹೇಗಿದೆಯೇ? ಬಾಬಾ ಹೇಗಿದ್ದಾರೆ? ಅಪ್ಪನೇ ಬೆಂಗಳೂರಿಗೆ ಮುಂದಿನ ಬರ್ಬೇಕು ಅಂತ ಇದ್ರು ಕಣೆ. ಯಾಕಮ್ಮ, ನಾನು ಇಲ್ಲಿಗೆ ಬರಬಾರ್ದಾಗಿತ್ತು? ಚೇಚೆ, ನಾನು ಹಾಗೆ ಹೇಳಿಲ್ಲ ಕಣೆ. ಮತ್ತೆ ಮನೇಲೆಲ್ಲ ಚೆನ್ನಾಗಿದ್ದಾರಾ? ಬಾಬಾ ಯಾಕೆ ಬರ್ಲಿಲ್ಲ? ಹಾ, ಗೊತ್ತಾಯ್ತು ಬಿಡು. ಬಾವನ ಹತ್ರ ಜಗಳ ಆಡ್ಕೊಂಡ್ ಬಂದಿದ್ಯಾ ತಾನೆ? ಯಾಕೆ? ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ನಿನಗ್ ನಾನೀ ಮನೆಗೆ ಬಂದಿರೋದು ಇಷ್ಟ ಇದೆಯೋ ಇಲ್ವೋ? ಯಾಕೆ ಹಾಗಂತೀಯ? ಇದು ನಿನ್ ಮನೆನೇ ಅಲ್ವಾ? ತುಂಬಾ ಥ್ಯಾಂಕ್ಸ್. ನನ್ ಮನೆಗೆ ನಾನು ಇಷ್ಟ ಬಂದಾಗ ಬರೋಕ್ಕೆ, ಇಷ್ಟ ಬಂದಾಗ ಹೋಗೋದಕ್ಕೆ ಸ್ವಾತಂತ್ರ್ಯ ಇದೆ ತಾನೆ? ಇದೆ. ಹಾಗಾದ್ರೆ ನನ್ನ ಪಾಡಿಗೆ ನಾನು ಇರಕ್ ಬಿಟ್ಟು ದಿವ್ಯಾ, ತಗೊಮ್ಮ, ತಿನ್ನು. ನಿಮ್ಮ ಅತ್ತೆ ಮನೇಲೆಲ್ಲ ಚೆನ್ನಾಗಿದ್ದಾರೇನಮ್ಮ?
ಜನ ಇದ್ದಾರೆ. ಏನು ಇದ್ದಕ್ಕಿದ್ದಾಗಲೂ ಹೊರಟು ಬಂದಿದ್ಯಾ? ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಬಂದೆ. ಮತ್ತೆ ಅಳಿಂದ್ರು ಬಂದಿಲ್ಲ? ಯಾಕಮ್ಮ, ನಾನು ಒಬ್ಳೆ ಬಂದ್ರೆ ನೀನು ಏನಾದರೂ ಸಮಸ್ಯೆನಾ? ಛೇ ಹಾಗೇನಿಲ್ಲಮ್ಮ, ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಳಿದೆ ಅಷ್ಟೇ. ಅಲ್ಲಮ್ಮ, ನಿನ್ನ ಮಗಳು ಮನೆಗೆ ಬಂದಿದ್ದಾಳೆ, ಅವಳ ಬಗ್ಗೆ ವಿಚಾರಿಸ್ಕೊಳ್ಳೋದು ಬಿಟ್ಟು ಬರೀ ಮನೆಯವರು ಅಳಿಯಂದ್ರು ಅವ್ರ ಆರೋಗ್ಯನೇ ಮುಖ್ಯ ಆಗುತ್ತಾ ನಿಂಗೆ? ನೀನು ನನ್ನ ಕಣ್ಣೆದುರಿಗೆ ಗುಂಡ್ಕತ್ತರನೇ ಕೂತಿದ್ಯಾ, ಆರೋಗ್ಯವಾಗಿ ಕಾಣ್ತಾ ಇದ್ದೀನಿ. ಅದಲ್ಲದೆ ತಾಯಿ ಆದೊಳಗೆ ಮಗಳಿಗೊಂಚೂರು ಹೆಚ್ಚು ಕಡಿಮೆ ಆದವಳು ಗೊತ್ತಾಗೋಗುತ್ತೆ. ಅಮ್ಮ, ಕಣ್ಣಿಗೆ ಕಾಣಿಸೋದು ಏನು ಅಂತ ಅರ್ಥ ಆಗತ್ತೆ ನಿಜ, ಆದ್ರೆ ಅರ್ಥ ಆಗದಿರೋ ಎಷ್ಟೋ ವಿಚಾರಗಳು ಮನ್ಸಿನ ಯಾವುದೋ ಮೂಲೆಯಲ್ಲಿರುತ್ತೆ. ಆ ಮನ್ಸಿನ ಬಗ್ಗೆ ನಿನ್ಗೇನ್ ಗೊತ್ತು ಹೇಳು? ಬನ್ನಿ ಬನ್ನಿ, ಜನನಾಯಕರು, ಯುವ ಮುಖಂಡರು, ಹೇಗಿದ್ದೀರಿ? ನಾವೇನ್ ಮುಖಂಡರು, ನಾವು ಸಾಕ್ಷಾತ್ ದಣಿಗಳು, ಎದುರುಗಡೆನೆ ಕೂತಿದ್ದೀರಾ. ದೊಡ್ಡ ಮಾತು ಹೇಳ್ಬಿಟ್ರಿ. ಏನೋ ಭಗವಂತನ ಆಶೀರ್ವಾದ, ಭಯ ಭಕ್ತಿ ಸಮಾಜ ಉಳ್ಕೊಂಡಿರೋದ್ರಿಂದ ನಮ್ಮ ಗೌರವಕ್ಕೆ ಇನ್ನೂ ಕುಂದು ಕೊರತೆ ಉಂಟಾಗಿಲ್ಲ ಅಷ್ಟೇ. ನಿಮ್ಮ ಹತ್ರ ಮಾತುಗಳನ್ನು ಕಲಿಬೇಕು ದಣಿಗಳೇ. ಇಲ್ಲ ಬಿಡಿ ಬುದ್ಧಿ, ನಿಮ್ಮ ಮುಂದೆ ನಾವು ಯಾವ ಲೆಕ್ಕ? ದೇಶ ಸುತ್ತದವರು, ಕೋಟೆ ಹೋದವರು ನೀವಲ್ವೇ? ಮನೆಯಲ್ಲಿ ಯಾರು ಇಲ್ಲ, ಇದ್ರೆ ಸ್ವಲ್ಪ ತಣ್ಣಗೆ ಬಿಸಿಗೆ ನಾವು ವ್ಯವಸ್ಥೆ ಮಾಡ್ತಿದ್ದೆ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಅಂದಾಗೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಹೇಳಿ. ಅಲ್ಲ, ಸದಾಶಿವಯ್ಯನ ಮಗಳು ಮದುವೆ ಸಮಯದಲ್ಲಿ ಲೆಕ್ಕಾಚಾರ ಏನೋ ಅತ್ತಿತ್ತ ಮಾಡಿ ಹಣ ಕೊಡಿ ಅಂತ ಈಗ ತಲೆ ಮೇಲೆ ಕೂತಿದ್ದೀರಂತೆ. ಅಂದ್ರೆ ನೀವು ಪಂಚಾಯಿತಿ ಮಾಡೋದಕ್ಕೆ ಬಂದಿದ್ದೀರಾ? ನೋಡಿ, ಸುಮ್ಮನೆ ಕೋಪ ಮಾಡ್ಕೊಳ್ಬೇಡಿ. ವಿಷಯ ಏನು ಅಂತ ಹೇಳಿ, ನಾವೇ ಕೂತ್ಕೊಂಡು ಸೆಟ್ಲ್ ಮಾಡ್ಕೊಳ್ಳೋಣ. ನಾವೇ ಸೆಟ್ಲ್ ಮಾಡ್ಕೊಳ್ಳೋಣ ಅಂದ್ರೆ ಅವ್ರ ಪರವಾಗಿ ನಾನು. ಓ, ಸದಾಶಿವಯ್ಯ ನಿಮಗೆ ಸಂಬಂಧನಾ ಅಥವಾ ಸದಾಶಿವಯ್ಯನ ಕಡೆಯವರು ಅದೇ ನಿಮ್ಮ ಜೊತೆ ಓಡಾಡ್ತಿರ್ತಾರಲ್ಲ? ಸೋಮಶೇಖರಯ್ಯ, ಮಾತು ಬೆಳೆಸೋದು ಬೇಡ. ಚೆನ್ನಾಗಿದೆ ಸ್ವಾಮಿ. ನಂದು ಏನು ಅಭ್ಯಂತರ ಇಲ್ಲ ರೀ. ಮನೆಗೆ ಬಂದವ್ರು ನೀವು, ಸೆಟಲ್ಮೆಂಟ್ ವಿಷಯ ತೆಗೆದಿದ್ದು ನೀವು, ಈಗ ಮಾತು ಬೆಳೆಸೋದು ಬೇಡ ಅಂತ ಇರೋದು ನೀವೇನು? ಮಾತು ಬೆಳೆಸೋದು ಬೇಡ ಅಂದ್ರೆ ಸುಮ್ಮನೆ ಅಪಾರ್ಥಗಳು ಬೇಡ ಅಂದೆ ಅಷ್ಟೇ. ಅಂದ್ರೆ ನಾನು ಅಪಾರ್ಥ ಆಗೋ ರೀತಿಯಲ್ಲಿ ಮಾತಾಡ್ತಿದ್ದೀನಿ ಅಂತ ನೀವ್ಯಾಕೆ ಅನ್ಕೋತೀರಿ? ಕುಂಬಳಕಾಯಿ ಕಳ್ಳ ಎಗರು ನೋಡ್ಕೊಂತಾರಲ್ಲ ಆಗ. ಸೋಮಶೇಖರಯ್ಯ, ಸದಾಶಿವಯ್ಯನವರ ಹಣ ಸೆಟ್ಲ್ ಮಾಡ್ತಿರೋ ಇಲ್ವೋ ಅಷ್ಟು ಹೇಳಿ ಸಾಕು. ಅಯ್ಯೋ ಶಿವನೇ, ಹಣ ಕೊಟ್ಟು ನಾನು ಕೊಟ್ಟಿದ್ದ ತಪ್ಪಿಗೆ ಅವ್ರ ಮನೆಗೆ ಅಲ್ದು ಸಾಕಾಗೋಗಿದೆ. ಈಗ ನನ್ನ ಹತ್ರ ಬಂದು ಸೆಟ್ಲ್ ಮಾಡುವಂತಿದ್ದೀರಲ್ಲ. ತಾವು ಸರಿಯಾದ ಲೆಕ್ಕ ಕೊಡ್ತಾ ಇಲ್ಲ ಅಂತ ಅವ್ರ ಅಭಿಪ್ರಾಯ. ಹಂಗಾರೆ ಅವ್ರು ಸರಿಯಾದ ಲೆಕ್ಕ ಕೊಡೋದಕ್ಕೆ ಹೇಳ್ರಿ. ಲೆಕ್ಕ ಅವ್ರ ಹತ್ರ ಇಲ್ವಂತೆ. ಇದು ಒಳ್ಳೆ ಚೆನ್ನಾಗಿದ್ದಾರೆ. ನನ್ನ ಲೆಕ್ಕ ತಪ್ಪು ಅಂತ ಹೆಂಗ್ರಿ ಹೇಳ್ತೀರಿ? ತಗೊಂಡಿದ್ದ ಹಣಕ್ಕೆ ಅವ್ರ ಲೆಕ್ಕ ಇಟ್ಟಿಲ್ಲ, ನನ್ನ ಲೆಕ್ಕ ಸುಳ್ಳು ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಅವ್ರ ಬಾಯಿ ಮಾತಲ್ಲಿ ಹೇಳಿದ್ರು ಅಂತ ಲೆಕ್ಕ ಸರಿಗಿರೋ ನನ್ನ ಹತ್ರ ಬಂದು ನೀವು ಕೇಳ್ತಿದ್ದೀರಲ್ಲ, ಇದು ಯಾವ ಸೀಮೆ ನ್ಯಾಯ ರೀ? ನೋಡಿ,
ಅನ್ಯಾಯ ಆಗಿರೋದು ಅವ್ರಿಗೆಲ್ಲ ಸ್ವಾಮಿ, ನನಗೆ. ಅವ್ರ ಮಗಳ ಮದುವೆನ ನಮ್ಮ ಮನೆ ಮದುವೆ ನಿಂತ್ಕೊಂಡು ಮಾಡಿದ್ನಲ್ಲ, ಅವನು ಗೌರವ ಉಳಿಸಿದ್ನಲ್ಲ, ಅದು ತಪ್ಪಾಗಿರೋದು. ನೋಡೆ, ಯಾವ ನಂಬಿಕೆ ಇಟ್ಕೊಂಡು ಈ ಮನೆ ಮೆಟ್ಟಲು ತುಳಿದ್ರೋ ಆ ನಂಬಿಕೆನೆ ಮುಂದೆ ಇಟ್ಕೊಂಡು ನಾನೊಂದು ಮಾತು ಕೇಳ್ತೀನಿ. ಪಂಚಾಯತಿ ಮಾಡಕ್ ಬಂದಿದ್ದೀರಿ ತಾನೆ? ಈಗ ನೀವೇ ಪಂಚಾಯತಿದಾರ. ನನ್ನದು ಒಂದು ಕಂಪ್ಲೇಂಟ್ ಇದೆ, ಬರ್ಕೊಳ್ರಿ. ಮಗಳ ಮದುವೆಗೆ ಅಂತ ಸದಾಶಿವಯ್ಯ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ, ಪತ್ರ ಬರ್ಕೊಟ್ಟಿದ್ದಾನೆ. ನಂದು ಅವನ ಹಾಗೆ ಬರೀ ಬಾಯಿ ಮಾತಿನ ಲೆಕ್ಕ ಅಲ್ಲ, ಪೈಸಾ ಲೆಕ್ಕ ಇಟ್ಟಿದ್ದೀನಿ. ವಾಪಸ್ ಕೊಡೋದು ಕೇಳಿದ್ರೆ ಸಣ್ಣ ಪುಟ್ಟ ಮಕ್ಕಳನ್ನ ಮುಂದೆ ಬಿಟ್ಕೊಂಡು ಕಿತಾಪತಿ ಶುರು ಮಾಡಿದ್ದಾರೆ. ನೀವು ನನಗೆ ನ್ಯಾಯ ಒದಗಿಸಿಕೊಡ್ಬೇಕು. ನಿಮ್ದು ಇದೇ ಕೊನೆ ಮಾತಾ? ಮೊದಲನೇ ಮಾತು ಇದೆ, ಕೊನೆ ಮಾತು ಇದೆ. ಸರಿ, ಹಾಗಾದ್ರೆ ನೋಡೋಣ. ರೇ ಜನನಾಯಕ, ವಯಸ್ಸಿನಲ್ಲಿ ಹಿರಿಯ, ಆದ್ರಿಂದ ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ಹೆಂಡತಿನ ಕರ್ಕೊಂಡು ಬಂದು ಮನೆಯಲ್ಲಿ ಸಂಸಾರ ಮಾಡೋದು ನೋಡಿ. ಈ ಹೆಣ್ಣಿನ ವ್ಯಾಮೋಹ ಇದೆಯಲ್ಲ, ಬಹಳ ಕೆಟ್ಟದ್ದು. ಎಂತೆಂತೋರೋ ಹಾಳಾಗೋಗ್ಬಿಟ್ಟಿದ್ದಾರೆ. ಈ ಮೌನ ತುಂಬಾ ಅಸಹನೀಯವಾಗಿದೆ. ಅದಕ್ಕೆ ಕಾರಣ ನೀವೇ. ಇವತ್ತು ನನ್ನನ್ನು ನೋಡ್ಬೇಕು ಅಂತ ಅನಿಸ್ತಾ ನಿಮಗೆ? ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ. ಇನ್ನು ನಾನು ನೋಡಕ್ ಬಂದಿಲ್ಲ ಅನ್ನೋದು ನಿಜ, ಆದ್ರೆ ನೀ ಹೇಗಿದ್ದೀಯೋ ಅನ್ನೋ ಕಾಳಜಿ ಯಾವಾಗ್ಲೂ ನನಗಿತ್ತು. ಹೋಗ್ಲಿ ಬಿಡಿ, ನೀವಿಲ್ದೇ ಇದ್ದಿದ್ರೆ ನಾನು ಬದುಕಿರ್ತಿದ್ನೋ ಇಲ್ವೋ ಯಾರಿಗ್ ಗೊತ್ತು. ಆದ್ರೆ ಯಾವತ್ತೂ ನನ್ನ ಮನಸ್ಸಲ್ಲಿ ನಿಮಗೆ ವಿಶೇಷವಾದ ಸ್ಥಾನ ಇತ್ತು, ಇನ್ನು ಮುಂದೇನೂ ಇರುತ್ತೆ. ಬಿಡಿ, ಇಷ್ಟು ದಿನಗಳ ಮೇಲೆ ನನ್ನ ನೆನಪಾಗುವಂತಹದ್ದು ಏನಾಯ್ತು ಇವತ್ತು? ಯಾಕೆ ನಾನು ನಿನ್ನನ್ನು ನೋಡಕ್ ಬರಬಾರ್ದ? ನನ್ನ ಸಮಾಧಾನಕ್ಕೆ ಯಾಕೇನೇನೋ ಹೇಳ್ತೀರಾ? ನೀವಿಲ್ಲಿ ಬರೋದಕ್ಕೆ ಬೇರೆ ಏನೋ ಕಾರಣ ಇದೆ, ಅದೇನು ಅಂತ ಹೇಳಿ. ಪರಿಸ್ಥಿತಿ, ಮತ್ತೆ ಅದೇ ಪರಿಸ್ಥಿತಿ ನನ್ನನ್ನ ಇಲ್ಲಿ ಹೊತ್ತೆ ಕರ್ಕೊಂಡ. ಏನಾಯ್ತು? ಆ ಸೋಮಶೇಖರಯ್ಯ ನಿಮ್ಗೆ ಸುಳ್ಳು ಲೆಕ್ಕ ಕೊಟ್ಟು ಮೋಸ ಮಾಡ್ತಿದ್ದಾನಂತೆ, ಆ ವಿಷಯನ? ಅದು ಒಂದು ಸಮಸ್ಯೆ ಆಗಿದೆ ನಿಜ, ಆದ್ರೆ ಅದೊಂದೇ ಅಲ್ಲ. ಸಮಸ್ಯೆ ಆಗಿದೆಯೋ ಅಥವಾ ಸಮಸ್ಯೆ ನೀವೇ ಮಾಡ್ಕೊಂಡಿದ್ದೀರೋ? ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬುದವ್ರನ್ನ ನಾನು ನೋಡಿದ್ದೀನಿ, ಆದ್ರೆ ನೀವು ಅದಕ್ಕಿಂತ ವಿಚಿತ್ರ. ಕೂಗು ಕೇಳಿದ್ರೆ ಅದು ಕಾಗೇದೇ ಕೂಗು ಅಂತ ಹುಲಿಯವನಿಗೂ ಅರ್ಥ ಆಗುತ್ತೆ. ಅಂಥದ್ರಲ್ಲಿ ನೀವು ಸಂಗೀತಗಾರ, ರಾಗಗಳ ಪರಿಚಯ ಇರೋರು, ನಿಮಗೆ ಕಾಗೆಗೂ ಕೋಗಿಲಿಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ? ಸೋಮಶೇಖರ ಎಂತವನು ಅನ್ನೋದು ನನಗೆ ಬೇಕಾಗಿಲ್ಲ. ಅವ್ರವ್ರು ಮಾಡಿದ ಪಾಪ ಅವ್ರವ್ರ ತಿನ್ನತ್ತೆ. ಯಾರೋ ಕೆಟ್ಟವರು ಅಂತ ಹೇಳಿ ನಾವು ನಮ್ಮ ಒಳ್ಳೆತನನ ಕಳ್ಕೋಬಾರ್ದು ಅಲ್ವಾ? ಆದ್ರೆ ನನ್ನ ಮಗಳು ಕಾವ್ಯ, ನಿನ್ನ ಮಗ ಕಿರಣ ಆ ಚಂದ್ರಣ್ಣನ ಜೊತೆ ಸೋಮಶೇಖರನ ಮೇಲೆ ಯುದ್ಧಕ್ಕೆ ಹೊರಟಿದೆ. ನಾನಂತೂ ನಂಬಿಕೆಗೆ ಬದ್ಧನಾದ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಚಂದ್ರನ ತಾನೇ ಯುದ್ಧ ಮಾಡ್ತಿರೋದು. ನೀವು ಶಾಂತವಾಗಿ ಸತ್ಯದ ಪರವಾಗಿ ನಿಂತ್ಕೊಂಡಿದ್ದೀರಿ, ಅವರು ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ. ನೀನ್ ಹೇಳೋದು ನಿಜಾನೇ. ದೇವರ ಮೇಲೆ ಭಾರ ಹಾಕಿ ಇದು ದೊಡ್ಡ ಸಮಸ್ಯೆನೇ ಅಲ್ಲ ಅಂತ ಇಟ್ಬಿಡ್ಬೋದು. ಆದ್ರೆ ಗಂಭೀರವಾದ ಸಮಸ್ಯೆ ಇನ್ನೊಂದೇ ಇದೆ.
ಏನದು? ಏನದು? ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾವ್ಯ ಕಿರಣ್ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರೋ ವಿಷಯನ? ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಕಣ್ಣಾರೆ ಕಂಡಾಗ, ಕಾವ್ಯ ಬಂದು ಕೂಗಾಡ್ದಾಗ. ಕಾವ್ಯ ಇಲ್ಲಿಗೆ ಬಂದಿದ್ಲ? ಏನ್ ಹೇಳಿದ್ಲು? ನೀವು ತಿಳಿದವರಾಗಿ ನನ್ನ ಕಿರಣನ್ನ ದೂರ ಮಾಡಕ್ ನೋಡ್ತಾ ಇದ್ದೀರಿ ಅಂತ ಗಲಾಟೆ ಮಾಡಿದ್ಲು. ನೀನೇನ್ ಹೇಳಿದೆ ಅವಳಿಗೆ? ಏನ್ ಹೇಳಿ, ಅವಳು ನಿಮ್ಮ ಮಗಳಲ್ವಾ? ಇವರಿಬ್ರು ಮಾಡ್ತಾ ಇರೋದು ಸರಿ ಅನ್ಸತ್ತಾ ನಿನಗೆ? ಖಂಡಿತವಾಗ್ಲೂ ತಪ್ಪು. ಅದು ತಪ್ಪು ಅಂತ ನಮಗೆ ಗೊತ್ತಾದ ಮೇಲೂ ಅದನ್ನ ತಡೆದೇ ಹೋದ್ರೆ ಅಪಚಾರ ಮಾಡಿದಾಗುತ್ತೆ. ನನಗೆ ನನ್ನ ಬಗ್ಗೆ ಯಾವ ಯೋಚನೆನೂ ಇಲ್ಲ. ಆದರೆ ನೀವು ಸುತ್ತ 10 ಊರಲ್ಲಿ ಹೆಸರು ಮಾಡಿದವರು, ಗೌರವ ಪಡೆದವರು. ನಿಮ್ಮ ಗೌರವಕ್ಕೆ ಯಾವ ಧಕ್ಕೆನೂ ಬರಬಾರ್ದು. ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ಅದೇ ವಿಚಾರವಾಗಿ ನಾನು ಇಲ್ಲಿಗೆ ಬಂದಿರೋದು. ಕಾವ್ಯನ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಹಾಗಂತ ಅವಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ ಅವಳನ್ನ. ಈಗ ಅದೇ ದುಬಾರಿ ಆಗಿದೆ ಅನ್ಸತ್ತೆ. ಮಗಳ ಮೇಲಿನ ಪ್ರೀತಿ ತಾನೆ ದುಬಾರಿ ಅಂದ್ರೆ ಹೇಗೆ? ಏನ್ ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ ಚಂದ್ರಾವತಿ. ನನ್ನ ಹೆಂಡತಿಗೆ ಈ ವಿಚಾರ ಗೊತ್ತಾಗಿದೆ. ಇನ್ನೇನೇನು ರಾಮಾಯಣ ಮಾಡ್ತಾಳೋ ಅವಳು ಅರ್ಥವಾಗ್ತಾ ಇಲ್ಲ. ನೀನೇ ನಿನ್ನ ಮಗನಿಗೆ ಹೇಗಾದ್ರೂ ಬುದ್ಧಿ ಹೇಳಬೇಕು. ಯೋಚನೆ ಮಾಡಬೇಡಿ. ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಗೌರವನ ಕಾಪಾಡ್ತೀನಿ. ಸರಿ, ನಾನಿನ್ ಬರಲ್ಲ? ಹೋಗ್ಲೇಬೇಕಾ? ಆಯ್ತು, ಕಳಿಸ್ಕೊಡ್ತೀನಿ. ಆದ್ರೆ 2 ಷರತ್ತು. ಏನದು ಚಿಕ್ಕ ಮಕ್ಕಳ ತರ? ಸರಿ ಹೇಳು. ಮೊದಲನೇದ್ದು, ನೀವು ಆಗಾಗ ಇಲ್ಲಿಗೆ ಬರ್ತಾ ಇರಬೇಕು. ನೀವಿವತ್ತು ನಮ್ಮನೇಲೆ ಊಟ ಮಾಡ್ಕೊಂಡು ಹೋಗ್ಬೇಕು. ಚಂದ್ರವತಿ, ಇನ್ನೊಂದಿನ ನೋಡಿ, ಇನ್ನೇನು ಹೇಳ್ಬೇಡಿ. ನನ್ನ ಜೊತೆ ಊಟ ಮಾಡಿ ನೀವು ಎಷ್ಟು ದಿನ ಆಯ್ತು? ಬನ್ನಿ ಬನ್ನಿ ನೀವು. ಎಂಥ ದೃಶ್ಯವನ್ನು ಕಣ್ಣಿಂದ ಕಂಡೆ.